ನಿಮ್ಗೇನಾದ್ರೂ ನಿಂತಾಗ ತಲೆ ಸುತ್ತು ಬಂದ ಹಾಗೆ ಆಗುತ್ತಾ? ಕೋಣೆ ಬೆಚ್ಚಗಿದ್ರೂ ಪಾದಗಳು ಮಾತ್ರ ಐಸ್ನ ತರ ಇಡುತ್ತಾ? ಇವೆಲ್ಲ ವಯಸ್ಸಾಯ್ತು ಅಂತ ಸುಮ್ನನಾಗೋ ವಿಷಯ ಅಲ್ಲ. ಇದು ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಿಗ್ನಲ್. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಿಮ್ಮ ರಕ್ತನಾಳಗಳನ್ನ ಕ್ಲೀನ್ ಮಾಡಿ ಬ್ಲಡ್ ಫ್ಲೋ ಸುಧಾರಿಸೋಕೆ ಸೈನ್ಸ್ ಹೇಳಿರೋ 7 ಅದ್ಭುತ ಎಣ್ಣೆಗಳ ಬಗ್ಗೆ ಮಾತಾಡೋಣ. ಈ ತಲೆ ಸುತ್ತು, ತಣ್ಣಗಿರೋ ಪಾದಗಳು ಇವೆಲ್ಲ ವಯಸ್ಸಾಗೋ ಲಕ್ಷಣಗಳು ಅಷ್ಟೇ ಅಲ್ಲ. ಬದಲಾಗಿ ಇದು ನಮ್ಮ ದೇಹದ ರಕ್ತನಾಳಗಳ ಆರೋಗ್ಯದ ಬಗ್ಗೆ ನಮ್ಗೆ ಕಳಿಸ್ತಿರೋ ಒಂದು ಪ್ರಮುಖ ಸಂದೇಶ. ಹೌದು, ನಿಜಕ್ಕೂ ನಿಮ್ಮ ರಕ್ತನಾಳಗಳು ನಮಗೆ ಸಹಾಯ ಬೇಕು ಅಂತ ಕೂಗಿಗೆ ಹೇಳ್ತಿವೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಬನ್ನಿ, ರಕ್ತ ಸಂಚಾರವನ್ನ ಸಖತ್ತಾಗಿ ಇಂಪ್ರೂವ್ ಮಾಡೋ ಬೆಸ್ಟ್ ಎಣ್ಣೆಗಳ ಕೌಂಟ್ಡೌನ್ ಶುರು ಮಾಡೇ ಬಿಡೋಣ. ಸರಿ, ನಮ್ಮ ಲಿಸ್ಟ್ನಲ್ಲಿ 7ನೇ ನಂಬರ್ನಿಂದ ಶುರು ಮಾಡೋಣ. ಇದು ತುಂಬಾ ಜನರಿಗೆ ಗೊತ್ತಿರೋ ಎಣ್ಣೆನೆ, ಆದ್ರೆ ಇದರ ಈ ಉಪಯೋಗದ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿರಲ್ಲ. ನಂಬರ್ 7, ಎಳ್ಳೆಣ್ಣೆ. ಇದರಲ್ಲಿ ಸೆಸಮೀನ್ ಮತ್ತೆ ಸೆಸೊಮೋಲ್ ಅಂತ 2 ಸ್ಪೆಷಲ್ ಆಂಟಿ ಆಕ್ಸಿಡೆಂಟ್ಸ್ಗಳಿವೆ ಗೊತ್ತಾ? ಇವು ನಮ್ಮ ರಕ್ತನಾಳಗಳನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಾರಲ್ಲ, ಆ ಹಾನಿಯಿಂದ ಕಾಪಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ರಕ್ತನಾಳಗಳ ಒಳಪದರವನ್ನ ಸ್ಮೂತ್ ಮಾಡಿ ರಕ್ತ ಸರಾಗವಾಗಿ ಹರಿಯೋ ಹಾಗೆ ನೋಡ್ಕೊಳ್ಳುತ್ತೆ. ದಿನಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಬಳಸಿದ್ರೆ ಸಾಕು. ಓಕೆ, ಈಗ 6ನೇ ಸ್ಥಾನದಲ್ಲಿರೋ ಎಣ್ಣೆ ಯಾವುದು ಅಂತ ನೋಡೋಣ. ಇದು ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವಕಾಡೊ ಎಣ್ಣೆ. ಇದರಲ್ಲಿ ಒಮೆಗಾ 9 ಫ್ಯಾಟಿ ಆಸಿಡ್ ಅಂದ್ರೆ ಒಲಿಕ್ ಆಸಿಡ್ ತುಂಬಾನೇ ಇದೆ. ಇದು ಮಾಡೋದೇನು ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟು ಮಾಡುವ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಇದೆಯಲ್ಲ, ಅದನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಹೈ ಹೀಟ್ ತಡ್ಕೊಳ್ಳುತ್ತೆ. ಸೊ ಅಡ್ಗೆ ಮಾಡೋಕೆ, ಫ್ರೈ ಮಾಡೋಕೆಲ್ಲ ಸೇಫ್. ಈಗ 5ನೇ ಸ್ಥಾನದಲ್ಲಿರೋ ಎಣ್ಣೆ. ಇದರ ಬಗ್ಗೆ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬನ್ನಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಅದುವೇ ವರ್ಜಿನ್ ತೆಂಗಿನೆಣ್ಣೆ. ಇದರಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂದ್ರೆ MCTs ಅಂತ ಇರುತ್ತೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ದೇಹದಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗಲ್ಲ, ಬದಲಾಗಿ ತಕ್ಷಣ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಒಳ್ಳೆಯ ಕೊಲೆಸ್ಟ್ರಾಲ್ HDL ಇದೆಯಲ್ಲ, ಅದನ್ನ ಜಾಸ್ತಿ ಮಾಡಿ ನಮ್ಮ ರಕ್ತನಾಳಗಳನ್ನ ಕ್ಲೀನಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಒಂದು ಕಂಡೀಷನ್, ಇದನ್ನ ಜಾಸ್ತಿ ಬಳಸಬಾರ್ದು. ದಿನಕ್ಕೆ ಕೇವಲ 1 ಟೀ ಸ್ಪೂನ್ ಸಾಕು. ನಂಬರ್ 4, ಇದು ಒಂದು ಯುನೀಕ್ ಎಣ್ಣೆ. ಇದನ್ನ ಒಂದು ಸ್ಪೆಷಲ್ ಪ್ರೋಸೆಸ್ ಮೂಲಕ ಮಾಡ್ತಾರೆ. ಇದರಿಂದ ಅದರ ಹೆಲ್ತ್ ಬೆನಿಫಿಟ್ಸ್ ಡಬಲ್ ಆಗತ್ತೆ. ಕಪ್ಪು ಬೆಳ್ಳುಳ್ಳಿ ಎಣ್ಣೆ. ಅರೆ, ಕಪ್ಪು ಬೆಳ್ಳುಳ್ಳಿನ ಅಂತೀರಾ? ಹೌದು, ಫ್ರೆಶ್ ಬೆಳ್ಳುಳ್ಳಿಯನ್ನ ನಿಧಾನವಾಗಿ ಹದಗೊಳಿಸೋದ್ರಿಂದ ಇದು ತಯಾರಾಗುತ್ತೆ. ಈ ಪ್ರಾಸೆಸ್ನಲ್ಲಿ S-ಅಲೈಲ್-ಸಿಸ್ಟೀನ್ ಅನ್ನೋ ಒಂದು ಪವರ್ಫುಲ್ ಕಾಂಪೌಂಡ್ ಅದರಲ್ಲಿ ಹುಟ್ಕೊಳ್ಳುತ್ತೆ. ಇದು ನಮ್ಮ ರಕ್ತನಾಳುಗಳನ್ನ ಡ್ಯಾಮೇಜ್ ಆಗದ ಹಾಗೆ ಕಾಪಾಡೋ ಪ್ರಬಲ ಆಂಟಿಆಕ್ಸಿಡೆಂಟ್. ಅಷ್ಟೇ ಅಲ್ಲ, ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಿ ಮೆದುಳಿಗೆ ಮತ್ತು ದೇಹದ ಬೇರೆ ಭಾಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ. ಬನ್ನಿ ಈಗ 3ನೇ ಸ್ಥಾನಕ್ಕೆ ಹೋಗೋಣ. ಇದು ಉರಿಯೂತವನ್ನ ಕಮ್ಮಿ ಮಾಡೋಕಿರೋ ಸಸ್ಯ ಆಧಾರಿತ ಎಣ್ಣೆಗಳಲ್ಲಿ ಒಂದು ರೀತಿ ಕಿಂಗ್ ಅಂತಾನೆ ಹೇಳ್ಬಹುದು. ಅಗಸೆ ಬೀಜದ ಎಣ್ಣೆ. ಇದು ಒಮೆಗಾ 3ನ ಒಂದು ಅದ್ಭುತ ಸೋರ್ಸ್. ಇದರಲ್ಲಿರೋ ಆಲ್ಫಾ ಲಿನೋಲೆನಿಕ್ ಆಸಿಡ್ ಅಂದ್ರೆ ALA ನಮ್ಮ ರಕ್ತನಾಳಗಳಲ್ಲಿರೋ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತವನ್ನ ಕಮ್ಮಿ ಮಾಡಿ ಅವುಗಳನ್ನ ಹೆಲ್ದಿಯಾಗಿ ಇಡುತ್ತೆ. ಆದ್ರೆ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಇದನ್ನ ಯಾವತ್ತೂ ಬಿಸಿ ಮಾಡಬಾರ್ದು. ಸಲಾಡ್ ಡ್ರೆಸ್ಸಿಂಗ್ಗೆ ಅಥವಾ ಸ್ಮೂದಿಗೆ ಹಾಗೇನೇ ಮಿಕ್ಸ್ ಮಾಡ್ಕೊಂಡು ಬಳಸಬೇಕು. ಸರಿ, ಈಗ ನಾವು 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ಎಣ್ಣೆಯ ಬಗ್ಗೆ ಮೆಡಿಕಲ್ ಸೈನ್ಸ್ನಲ್ಲಿ ತುಂಬಾನೇ ರಿಸರ್ಚ್ ನಡೆದಿದೆ. ಇದೊಂದು ರೀತಿ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಾಗೆ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಇದರ ನಿಜವಾದ ಪವರ್ ಇರೋದು ಇದರಲ್ಲಿರೋ ಪಾಲಿಫಿನಾಲ್ಸ್ಗಳಲ್ಲಿ. ಇವು ರಕ್ತನಾಳಗಳ ಒಳಗಡೆ ಆಗೋ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದು ಮಾತ್ರ ಅಲ್ಲ, LDL ಕೊಲೆಸ್ಟ್ರಾಲ್ ಆಕ್ಸಿಡೈಸ್ ಆಗದಾಗೆ ತಡೆಯುತ್ತೆ. ಈ ಆಕ್ಸಿಡೈಸ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದೇ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋಕೆ ಫಸ್ಟ್ ಸ್ಟೆಪ್. ಸೊ ಆಲಿವ್ ಆಯಿಲ್ ಅದನ್ನೇ ತಡೆಯುತ್ತೆ. ದಿನಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಬಳಸೋದು ತುಂಬಾ ಒಳ್ಳೆಯದು. ಹಾಗಿದ್ರೆ ನಮ್ಮ ಲಿಸ್ಟ್ನಲ್ಲಿ ನಂಬರ್ 1 ಯಾವುದು? ಸರಿ, ಈಗ ಟಾಪ್ ಸ್ಪಾಟ್ಗೆ ಬಂದಿದೀವಿ. ಒಂದು ಹಿಂಟ್ ಕೊಡ್ತೀನಿ. ಇದು ಕೇವಲ ಒಂದೇ ಒಂದು ಎಣ್ಣೆ ಅಲ್ಲ, ಅದಕ್ಕಿಂತಾನೂ ಜಾಸ್ತಿ. ಹೌದು, ಮೊದಲನೇ ಸ್ಥಾನದಲ್ಲಿರೋದು ಒಂದೇ ಎಣ್ಣೆ ಅಲ್ಲ, ಬದಲಿಗೆ ರಕ್ತನಾಳಗಳ ಆರೋಗ್ಯಕ್ಕೆ ಒಂದು ಅದ್ಭುತ ಕಾಂಬಿನೇಷನ್, ಒಂದು ಪವರ್ಫುಲ್ ಜೋಡಿ ಅಂತ ಹೇಳ್ಬೋದು. ಅದುವೇ ಶಿಯಾ ಬೀಜದ ಎಣ್ಣೆ ಮತ್ತು ಎಕ್ಸ್ಟ್ರಾ ವೆರ್ಜಿನ್ ಆಲಿವ್ ಎಣ್ಣೆಯ ಕಾಂಬಿನೇಷನ್. ಇವೆರಡೂ ಸೇರಿದಾಗ ಒಂದು ಡಬಲ್ ಎಫೆಕ್ಟ್ ಕೊಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಚಿಯಾ ಎಣ್ಣೆ ರಕ್ತವನ್ನ ಸ್ವಲ್ಪ ತೆಳ್ಳಗೆ ಮಾಡಿ ಅದು ಸುಲಭವಾಗಿ ಹರಿಯೋ ಹಾಗೆ ಮಾಡುತ್ತೆ. ಅದೇ ಸಮಯದಲ್ಲಿ ಆಲಿವ್ ಎಣ್ಣೆ ರಕ್ತನಾಳಗಳೆಂಬ ಪೈಪ್ಗಳನ್ನ ಅಗಲ ಮಾಡುತ್ತೆ.
ಇದು ಹೇಗಪ್ಪ ಅಂದ್ರೆ ಒಂದ್ ಕಡೆ ಟ್ರಾಫಿಕ್ ಕಡಿಮೆ ಮಾಡೋದು, ಇನ್ನೊಂದ್ ಕಡೆ ರೋಡನ್ನೇ ಅಗಲ ಮಾಡೋದು. ಸೊ ಬ್ಲಡ್ ಸರ್ಕ್ಯುಲೇಷನ್ಗೆ ಇದೊಂದು ಅನ್ಬೀಟಬಲ್ ಕಾಂಬೋ. ಸರಿ, ಒಳ್ಳೆ ಎಣ್ಣೆ ಸೆಲೆಕ್ಟ್ ಮಾಡೋದು ಒಂದು ಕಡೆ ಆದ್ರೆ ಅದನ್ನ ಸರಿಯಾಗಿ ಬಳಸೋದು ಇನ್ನೊಂದು ಕಡೆ. ಕೆಲವು ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಎಣ್ಣೆಯನ್ನ ತುಂಬಾ ಹೈ ಹೀಟ್ನಲ್ಲಿ ಕರಿಯಕ್ ಹೋಗ್ಬೇಡಿ, ಅದರಿಂದ ಅದು ಹಾಳಾಗುತ್ತೆ. ಯಾವಾಗ್ಲೂ ಎಣ್ಣೆಯನ್ನ ಡಾರ್ಕ್ ಕಲರ್ ಗ್ಲಾಸ್ ಬಾಟಲ್ನಲ್ಲಿ ಸೂರ್ಯನ ಬೆಳಕು ಮತ್ತು ಶಾಖ ತಾಗದ ಕಡೆ ಇಡಿ. ಮತ್ತೆ ಎಷ್ಟು ಬಳಸ್ತೀವಿ ಅನ್ನೋದಕ್ಕಿಂತ ಪ್ರತಿದಿನ ಬಳಸ್ತೀವಾ ಅನ್ನೋದು ಮುಖ್ಯ. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ, ಸೂಪರ್ ಮಾರ್ಕೆಟ್ನಲ್ಲಿ ಸಿಗೋ ರಿಫೈನ್ಡ್ ಎಣ್ಣೆಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಸೋಯಾಬೀನ್, ಕ್ಯಾನೋಲಾದಂತಹ ಎಣ್ಣೆಗಳು ದೇಹದಲ್ಲಿ ಉರಿಯೂತವನ್ನ ಜಾಸ್ತಿ ಮಾಡಬಹುದು. ಹಾಗೆಯೇ ಒಂದೇ ಎಣ್ಣೆಯನ್ನ ಪದೇ ಪದೇ ಕರಿಯೋಕೆ ಬಳಸೋದು ಮತ್ತು ಲೈಟ್ ಅಥವಾ ಕೊಲೆಸ್ಟ್ರಾಲ್ ಫ್ರೀ ಅಂತ ಲೇಬಲ್ ಇರೋ ಎಣ್ಣೆಗಳು ಕೂಡ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಸರಿ, ನಾವು ಮಾತಾಡಿದ 7 ಎಣ್ಣೆಗಳ ಒಂದು ಸಣ್ಣ ಸಮ್ಮರಿ ಇಲ್ಲಿದೆ ನೋಡಿ. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಹ್ಯಾಂಡಿ ಗೈಡ್ ಆಗಿರುತ್ತೆ. ಪ್ರತಿಯೊಂದು ಎಣ್ಣೆಯ ಉಪಯೋಗ ಏನು ಮತ್ತೆ ದಿನಕ್ಕೆ ಎಷ್ಟು ಬಳಸಬೇಕು ಅಂತ ನೋಡ್ಕೊಳ್ಳಿ. ಈಗ ಇಷ್ಟೆಲ್ಲ ತಿಳ್ಕೊಂಡಾಯ್ತು. ಇದನ್ನ ಆಕ್ಷನ್ಗೆ ಇಳಿಸೋ ಸಮಯ ಅಲ್ವಾ? ಹಾಗಿದ್ರೆ ಒಂದು ಚಿಕ್ಕ 7 ದಿನದ ಚಾಲೆಂಜ್ಗೆ ರೆಡಿನಾ? ತುಂಬಾ ಸಿಂಪಲ್. ಈ ಲಿಸ್ಟಿನಿಂದ ಯಾವುದಾದ್ರೂ ಒಂದು ಎಣ್ಣೆಯನ್ನ ಆಯ್ಕೆ ಮಾಡ್ಕೊಳ್ಳಿ. 7 ದಿನಗಳ ಕಾಲ ಅದನ್ನ ತಪ್ಪದೇ ಬಳಸಿ. ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ ಗಮನಿಸಿ. ಎನರ್ಜಿ ಲೆವೆಲ್, ಕಾಲುಗಳಲ್ಲಿರೋ ಆರಾಮ ಅಥವಾ ಯೋಚನೆ ಮಾಡೋ ಸ್ಪಷ್ಟತೆ, ಹೀಗೆ ಸಣ್ಣಪುಟ್ಟ ಬದಲಾವಣೆಗಳನ್ನ ಗಮನಿಸಿ. ರಕ್ತ ಸಂಚಾರ ಸುಧಾರಿಸಿದಾಗ ಆಗೋ ಈ ಸಣ್ಣ ಬದಲಾವಣೆಗಳು ಕೂಡ ತುಂಬಾನೇ ಮುಖ್ಯ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಇದೇ ತರದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಪ್ರಮುಖ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ಳಿ.